T20 ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಗೆಲುವಾಗಿದೆ. ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಸೆಮಿಫೈನಲ್ನಲ್ಲೂ ಸ್ಯಾಮ್ಸನ್ ಸಿಡಿಲಬ್ಬರದ ಆಟವನ್ನಾಡಿದ್ದಾರೆ. ಸ್ಯಾಮ್ಸನ್ ಅಬ್ಬರದ ಆಟದಿಂದ ಭಾರತ ಗೆಲುವನ್ನು ಪಡೆದುಕೊಂಡಿದೆ. ನಿಗದಿತ ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 253 ರನ್, ಇನ್ನು 254 ರನ್ ಟಾರ್ಗೆಟ್ ಪಡೆದ ಇಂಗ್ಲೆಂಡ್. ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆದಂತಹ ಪಂದ್ಯ ಇದು. ಇಂಗ್ಲೆಂಡ್ ಪರವಾಗಿ ಬೆಥೆಲ್ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದರು. 48 ಎಸೆತಕ್ಕೆ 105 ರನ್ ಗಳಿಸಿ ರನ್ಔಟ್ ಆಗಿದೆ. 48 ಎಸೆತಕ್ಕೆ 105 ರನ್ ಗಳಿಸಿ ರನ್ಔಟ್ ಆಗಿದ್ದಾರೆ ಬೆಥೆಲ್. 7 ರನ್ಗಳಿಂದ ಗೆಲುವನ್ನು ಕಂಡಿದೆ ಭಾರತ. ಇದೀಗ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನ್ಯೂಜಿಲೆಂಡ್ ಜೊತೆಗೆ ಫೈನಲ್ನಲ್ಲಿ ಭಾರತ ಹಣಾಹಣಿ. ಭಾರತದ ಪರವಾಗಿ ಹಾರ್ದಿಕ್ ಪಾಂಡ್ಯಗೆ 2 ವಿಕೆಟ್, ಹರ್ಷದೀಪ್, ಬೂಮ್ರಾ, ವರುಣ್ ಚಕ್ರವರ್ತಿ ಮತ್ತೆ ಅಕ್ಷರ್ಗೆ 1 ವಿಕೆಟ್ ಸಿಕ್ಕಿದೆ. T20 ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. 2026ರ ICC ಪುರುಷರ T20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಇಂದು 2ನೇ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಿ ಸೆಣಸಾಟವನ್ನು ನಡೆಸಿತು. ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಇಂಗ್ಲೆಂಡ್ ವಿರುದ್ಧದ T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಇದು. ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ ನಷ್ಟಕ್ಕೆ 253 ರನ್ ಅನ್ನು ಪಡೆಯಿತು. ಇನ್ನು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರಣು ಹಂಪಿ, ಹಣಾಹಣಿ 2 ಪಂದ್ಯಗಳ ಮಧ್ಯೆ ಹಣಾಹಣಿ ನಡೆದ ನಂತರ ಟೀಮ್ ಇಂಡಿಯಾ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಇನ್ನು ಈ ಒಂದು ಗೆಲುವಿಗೆ ಯಾರೆಲ್ಲ ಪಾತ್ರಧಾರಿಗಳಾದರು ಅಂತ? ಸುದೀಪ್, ಸಹಜವಾಗಿ ಅದರಲ್ಲೂ ಕೂಡ ಇನ್ನೊಂದು ಮಾತೇ ಇಲ್ಲ. ಸಂಜು ಸ್ಯಾಮ್ಸನ್ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿ ಆಡಿದಂಥ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಅವರಿಗೆ ಕ್ಯಾಚ್ ಡ್ರಾಪ್ ಕೂಡ ಆಯಿತು, ಅದು ವರದಾನ ಆಗಿದ್ದು. ಇಲ್ಲದೆ ಹೋದರೆ ಬಹುಶಃ ಭಾರತದ ಏನು 253 ರನ್ ಏನಿತ್ತು, ಈ ರನ್ ಕೂಡ ಕಡಿಮೆ ಆಗ್ತಾ ಇತ್ತು. ಬಟ್ ಇಂಡಿಯಾದ ಆಲ್ ಓವರ್ ಪರ್ಫಾರ್ಮೆನ್ಸ್ ಸೆಮಿಫೈನಲ್ 2, ಸೆಮಿಫೈನಲ್ 1ರಲ್ಲಿ ಒನ್ ಸೈಡೆಡ್ ಮ್ಯಾಚ್ ರೀತಿ ಆಗಿತ್ತು. ಅದರಲ್ಲಿ ಯಾವ ರೀತಿಯಾಗಿ ಆಟ ಆಡಿದ್ರು ನ್ಯೂಜಿಲೆಂಡ್ ಆಟಗಾರರು ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಆ ಮೂಲಕ ಫೈನಲ್ಗೆ ನ್ಯೂಜಿಲೆಂಡ್ ಲಗ್ಗೆ ಇಟ್ಟಿದೆ. ಇದೀಗ ಭಾರತನೂ ಕೂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. 253 ರನ್. ಇಟ್ಸ್ ಹೈಲಿ ಇಂಪಾಸಿಬಲ್ ಚೇಸ್ ಇದು. ಆ ಚೇಸ್ ಅನ್ನ ಮಾಡಲಿಕ್ಕೆ ಮುಂದಾದಂತ ಇಂಗ್ಲೆಂಡ್ ತಂಡದಲ್ಲಿ ಏಕಾಂಗಿ ಹೋರಾಟ ಮಾಡಿದ್ದು ಬೆಥೆಲ್. ಅವರು ಶತಕ ಆಟ ಆಡಿ ಕೊನೆಗೆ ರನ್ಔಟ್ ಆದ್ರು. 105 ರನ್. ಬಹುಶಃ ಅವ್ರೇನಾದ್ರೂ ಉಳಿದಿದ್ರೆ ಮ್ಯಾಚ್ ಟರ್ನ್ ಆಗುವಂತ ಚಾನ್ಸಸ್ ಇತ್ತು. ಅವ್ರು ಹೊರತುಪಡಿಸಿದಂತೆ ಇನ್ನುಳಿದಂತ ಬಟ್ಲರ್ ಇರ್ಬೋದು ಮತ್ತು ಇಂಗ್ಲೆಂಡ್ನ ನಾಯಕ ಏನಿದ್ದಾರೆ, ಇವರಿಬ್ರು ತುಂಬಾ ಡೇಂಜರಸ್ ಬ್ಯಾಟ್ಸ್ಮನ್ ಇದ್ರು. ಅವರಿಬ್ರು ಕೂಡ ಹೆಚ್ಚು ಕಾಲ ಆಡಲಿಲ್ಲ. ಬಟ್ಲರ್ 25 ರನ್ಗೆ ಔಟ್ ಆದ್ರು. ಇನ್ನು ಇಂಗ್ಲೆಂಡ್ನ ಕ್ಯಾಪ್ಟನ್ ಕೂಡ ಹೆಚ್ಚು ರನ್ ಬಾರಿಸಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೊನೆ ಓವರಲ್ಲಿ ಕೇವಲ 6 ಬಾಲಿಗೆ 29 ರನ್ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಶಿವಮ್ ದುಬೆಗೆ ಕೊಟ್ಟಿದ್ದೆ. ಯಾಕಂದ್ರೆ ಈ ಮ್ಯಾಚಲ್ಲಿ ಒಂದೇ ಒಂದು ಓವರ್ ಕೂಡ ಬೌಲಿಂಗ್ ಮಾಡಿದ್ದಿಲ್ಲ. ಕೊನೆ ಓವರ್ ಶಿವಮ್ ದುಬೆಗೆ ಕೊಟ್ಟಿದ್ದು. ಈ ಹಿಂದಿನ ಮ್ಯಾಚಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದು ಗೊತ್ತಿದೆ. ನೋ ಬಾಲ್ ಕೂಡ ಹಾಕಿದ್ರು, ವೈಡ್ ಬಾಲ್ಗಳು ಆಗಿದ್ದು ಮತ್ತು ಸಾಕಷ್ಟು 6 ರನ್ ಕೂಡ ಹೊಡ್ಸ್ಕೊಂಡಿದ್ರು. ಈ ಕೊನೆ ಓವರ್ ಶಿವಮ್ ದುಬೆ ಏನ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ತುಂಬಾನೇ ಭಯ ಮತ್ತು ಆತಂಕದಲ್ಲೂ ಕೂಡ ಇದ್ರು. ಬಟ್ ಶಿವಮ್ ದುಬೆ ನಿಜವಾಗ್ಲೂ ಕೂಡ ಪ್ರಾಮಿಸಿಂಗ್ ಅನ್ನೋ ರೀತಿಯಾಗಿ ಬೌಲಿಂಗ್ ಮಾಡಿದ್ರು. ಅದರ ಆಚೆಗೂ ಕೂಡ 2 ಸಿಕ್ಸರ್ ಹೊಡೆಸ್ಕೊಂಡಿರೋದು ಹೊರತುಪಡಿಸಿದಂತೆ ಒಂದೇನಾದ್ರೂ ಅಪ್ಪಿ ತಪ್ಪಿ ಒಂದು ಬಾಲ್ ಎಕ್ಸ್ಟ್ರಾ ಇದ್ದಿದ್ರೆ ಬಹುಶಃ ಮ್ಯಾಚೇ ಟರ್ನ್ ಆಗ್ತಾ ಇತ್ತು ಅಂತ ಹೇಳಿ. ಬಟ್ ಏನೇ ಆಗ್ಲಿ, ಇಂಡಿಯಾದ ಆಲ್ ಓವರ್ ಪ್ರದರ್ಶನ ಇದೆ, ಓವರ್ ಆಲ್ ಪ್ರದರ್ಶನ ಏನಿದೆ ಅದು ಅದ್ಭುತವಾಗಿತ್ತು. ಅದರಲ್ಲಿ ನಿಮಗೆ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಶಿವಮ್ ದುಬೆ ಬ್ಯಾಟಿಂಗ್ ಅಲ್ಲೂ ಕೂಡ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ತುಂಬಾ ಕಡಿಮೆ ಬಾಲ್ಗಳಲ್ಲಿ ಹೆಚ್ಚಿನ ರನ್ ಗಳಿಸಿರೋದು ಕೂಡ. ಇದರಲ್ಲಿ ಬಹಳ ಪ್ರಮುಖವಾಗಿ ಬೌಲರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ತುಂಬಾನೇ ಅದ್ಭುತವಾದಂತ ಬೌಲಿಂಗ್ ಮಾಡಿದ್ದಾರೆ.
ಯಾಕಂದ್ರೆ ಕೊನೆ ಯಾವಾಗಲೂ ಕೂಡ ಬಿಗ್ ಮ್ಯಾಚ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ಈ ಮ್ಯಾಚಲ್ಲೂ ಕೂಡ ಸಾಬೀತಾಗಿದ್ದಾರೆ. ಕಳೆದ 2 ಓವರ್ಲಿ ಕೇವಲ 13 ರನ್ ಮಾತ್ರ ಹೊಡೆಸ್ಕೊಂಡಿರೋದು. ಈ ಮೂಲಕ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಗೆ ಜಸ್ಪ್ರೀತ್ ಬುಮ್ರಾ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಆದ್ರೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಈ ಮ್ಯಾಚ್ ಅಲ್ಲಿ ಮತ್ತು ಕಳೆದ ಮ್ಯಾಚ್ ಅಲ್ಲೂ ಕೂಡ ತುಂಬಾ ದುಬಾರಿ ಬೌಲರ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಈ ಮ್ಯಾಚ್ ಅಲ್ಲಿ 64 ರನ್ 4 ಓವರ್ಗೆ 64 ರನ್ ಹೊಡೆಸ್ಕೊಂಡಿದ್ದಾರೆ. ಆ ಮೂಲಕ ತುಂಬಾ ಎಕ್ಸ್ಪೆನ್ಸಿವ್ ಬೌಲರ್ ಅಂತಾನು ಕೂಡ ಈಗ ಕುಖ್ಯಾತಿಗೆ ಒಳಗಾಗಿದ್ದಾರೆ. ಓವರ್ ಆಲ್ ಪ್ರದರ್ಶನ ನೋಡ್ತಾ ಹೋದ್ರೆ ವಾಂಖೇಡೆ ಸ್ಟೇಡಿಯಂ ಯೂಶಲಿ ಅದು ಬ್ಯಾಟಿಂಗ್ ಪಿಚ್ ಇರೋ ಕಾರಣಕ್ಕಾಗಿ ಈ ಹಿಂದೆ ಇದೇ ಇಂಗ್ಲೆಂಡ್ ತಂಡ ಸೌತ್ ಆಫ್ರಿಕಾ ವಿರುದ್ಧ 229 ಇಂಪಾಸಿಬಲ್ ಚೇಸ್ ಏನಿತ್ತು ಅದನ್ನ ಚೇಸ್ ಮಾಡಿತ್ತು. ಆ ಮೂಲಕ ದಾಖಲೆಯನ್ನು ಕೂಡ ಗಳಿಸಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಆ ರೀತಿಯಾದಂಥ ಮ್ಯಾಚ್ ಏನು ಮ್ಯಾಜಿಕ್ ಆಗುತ್ತಾ ಅಂತಾನೂ ಕೂಡ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರು. ಬಟ್ ಟೀಮ್ ಇಂಡಿಯಾದ ಆಲ್ರೌಂಡ್ ಪ್ರದರ್ಶನ ಏನಿದೆ ಅದ್ಭುತವಾದಂಥ ಪ್ರದರ್ಶನ ಇತ್ತು. ಹೌದು, ಅಫ್ಕೋರ್ಸ್ ಕೆಲ ಕಡೆಗೆ ಫೀಲ್ಡಿಂಗ್ ಚೆನ್ನಾಗಿ ಆಗಲಿಲ್ಲ, ಕೆಲ ಕ್ಯಾಚ್ಗಳನ್ನು ಕೂಡ ಡ್ರಾಪ್ ಮಾಡಬೇಕಾಯಿತು. ಬಟ್ ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇರೋ ಕಾರಣಕ್ಕಾಗಿ ಅಷ್ಟು ಸುಲಭದ ಮಾತಲ್ಲ ಬೌಲಿಂಗ್ ಮಾಡೋದು. ಯಾಕಂದ್ರೆ ನಿಮ್ಗೆ ಸೆಕೆಂಡ್ ಬೌಲಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಾಗ ಬೌಲಿಂಗ್ ಮಾಡೋದು ಮತ್ತು ಕ್ಯಾಚ್ಗಳನ್ನು ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ನಿಮ್ಮ ಇಂಗ್ಲೆಂಡ್ನ ವಿರುದ್ಧ ಇರುವಂಥ ಇಂಗ್ಲೆಂಡ್ ಆಟ ಆಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇರುವಂಥ ಬೃಹತ್ ಮೊತ್ತ ಏನಿದೆ, ಆ ಒತ್ತಡ ಏನಿದೆ ಅದನ್ನ ನಿಭಾಯಿಸಲು ಇಂಗ್ಲೆಂಡ್ ಆಟಗಾರರು ಎಲ್ಲರೂ ಕೂಡ ಸಾಕಾರ ಆಗಲಿಲ್ಲ. ಎಕ್ಸೆಪ್ಟ್ ಬೆತ್ತಲ್ ಹೊರತುಪಡಿಸಿದಂತೆ ಇನ್ನುಳಿದಂತೆ ಬಹುತೇಕ ಎಲ್ಲ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಔಟ್ ಆಗ್ತಾನೆ ಬಂದರು. ಕೊನೆಗೆ ರನ್ಔಟ್ ಆದ ನಂತರ ಮ್ಯಾಚ್ ಆಲ್ಮೋಸ್ಟ್ ಟರ್ನ್ ಆಯಿತು. ಅದಾಗೆ ಕೂಡ ಆರ್ಚರ್ ಕೊನೆ ಓವರಲ್ಲಿ 2 ಸಿಕ್ಸರನ್ನು ಬಾರಿಸಿದ್ರು. ನಿಜವಾಗ್ಲೂ ಕೂಡ ಯಾರು ಕ್ರಿಕೆಟ್ ಪಂದ್ಯವನ್ನ ನೋಡಬೇಕು ಅಂತೇಳಿ ಬಯಸ್ತಾರೆ, ಜೆಂಟಲ್ಮೆನ್ಸ್ ಗೇಮ್ ಅಂತೇಳಿ ಹೇಳ್ತೀವಿ, ಅವರಿಗೆ ನಿಜವಾಗ್ಲೂ ಕೂಡ ಇದು ಎರಡೂ ಕಡೆಯೂ ಕೂಡ ಎರಡೂ ದೇಶದ ಅಭಿಮಾನಿಗಳು ಕೂಡ, ಬರೀ ಕೇವಲ 2 ದೇಶದ ಅಭಿಮಾನಿಗಳಲ್ಲ, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಕೂಡ ರಣರೋಚಕ ಪಂದ್ಯವನ್ನ ನೋಡಿದರೆ. ಇದರಲ್ಲಿ ಭಾರತ ಗೆಲುವನ್ನ ಸಾಧಿಸಿದೆ. ಈ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಎಲ್ಲಿ ಸೆಮಿಫೈನಲ್ಗೆ ಟೀಮ್ ಇಂಡಿಯಾನೇ ಬರೋದಿಲ್ಲ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇತ್ತು. ಯಾಕಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಭಾರಿ ಹೀನಾಯವಾದಂಥ ಸೋಲನ್ನ ಅನುಭವಿಸಿದ್ವಿ. ಅದು 1 ರನ್ ಅಲ್ಲ 2 ರನ್ ಅಲ್ಲ, ಬರೋಬ್ಬರಿ 72 ರನ್ಗಿಂತಲೂ ಕೂಡ ಹೆಚ್ಚು ಭಾರಿ ರನ್ಗಳ ಅಂತರದಿಂದ ನಾವು ಸೋಲನ್ನು ಅನುಭವಿಸಿದ್ವಿ. ಅದಾದ್ಮೇಲೆ ಸೆಮಿಫೈನಲ್ ಗೆಲ್ತೀವಿ ಅಂತೇಳಿ. ಆದರೆ ಜಿಂಬಾಬ್ವೆ ವಿರುದ್ಧ ಆಡಿದಂಥ ರೀತಿ ಮತ್ತು ಈ ಹಿಂದಿನ ಮ್ಯಾಚಲ್ಲಿ ಆಡಿದಂಥ ರೀತಿ ಎರಡನ್ನೂ ಕೂಡ ನೋಡಿದಾಗ ಪ್ರಾಮಿಸಿಂಗ್ ಆಗಿ ಟೀಮ್ ಇಂಡಿಯಾ ಮತ್ತೆ ಅದು ಏನು ಫೀನಿಕ್ಸ್ ಹಕ್ಕಿಯ ರೀತಿಯಾಗಿ ಮತ್ತೆ ವಾಪಸ್ ಬಂದು ಆಡ್ತಿರೋ ರೀತಿ ನಿಜವಾಗ್ಲೂ ಕೂಡ ಅದ್ಭುತವಾಗಿದೆ. ಇವತ್ತಿನ ಮ್ಯಾಚಲ್ಲಂತೂ ಆಲ್ರೌಂಡ್ ಪ್ರದರ್ಶನ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಬ್ಯಾಟಿಂಗ್ನಲ್ಲಿ ಮಾತ್ರ ಸಂಜು ಸ್ಯಾಮ್ಸನ್ನ ಆಟ ಮಾತ್ರ ನಿಜವಾಗ್ಲೂ ಕೂಡ ಕಾಮ್ ಅಂಡ್ ಕಂಪೋಸರ್ ಇತ್ತು. 88 ರನ್ ಅಷ್ಟು ಸುಲಭದ ಮಾತಲ್ಲ, ಅದು ಕೂಡ ಬಹಳ ಕಡಿಮೆ. 200 ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಆಡಿರೋದು. ಅದರ ಜೊತೆಗೆ ಬಂದಂತ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ ಸೂರ್ಯಕುಮಾರ್ ಯಾದವ್ ಹೆಚ್ಚು ರನ್ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹಾರ್ದಿಕ್ ಪಾಂಡೆ ಮತ್ತು ಶಿವಮ್ ದುಬೆ ಸೇರಿದಂತೆ ತಿಲಕ್ ವರ್ಮನು ಕೂಡ ನಿಮಗೆ ಲೋವರ್ ಆರ್ಡರ್ ಅಲ್ಲಿ ಬಂದು ಅವರು ಆಡಿದಂಥ ರೀತಿ, ಅದರಲ್ಲೂ ಕೂಡ ಒಂದೇ ಓವರ್ಲಿ 3 ಸಿಕ್ಸರನ್ನ ಗಳಿಸಿದ್ದಾರೆ. ಈ ಮೂಲಕ ಲಾಸ್ಟ್ ಓವರ್ಗಳಲ್ಲಿ ಏನು ರನ್ ಗಳಿಸಿದ್ರಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಇವನ್ ಇಂಗ್ಲೆಂಡ್ ಕೂಡ ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಫ್ರಮ್ ದ ಮೊದಲ ಓವರ್ಲಿಂದನೂ ಕೂಡ ನೀವು ನೋಡ್ತಾ ಬಂದ್ರೆ ಇಂಡಿಯಾ ಹೇಗೆ ರನ್ನನ್ನ ಗಳಿಸ್ತಾ ಬಂತು ಅದೇ ರೀತಿಯಾಗಿ ರನ್ ಚೇಸ್ ಮಾಡ್ತಾನೆ ಬಂದಿತ್ತು. ಬಟ್ ಕೊನೆ 2 ಓವರಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಬೌಲಿಂಗ್ ಮಾಡಿದಂಥ ರೀತಿ ಅದು ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು. ಜಸ್ಪ್ರೀತ್ ಬುಮ್ರಾ ಗಂತೂ ನಿಜವಾಗ್ಲೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಮತ್ತು ಹರ್ಷದೀಪ್ ಸಿಂಗು ಕೂಡ ಮೊದಲ 2 ಓವರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ಕೊಂಡ್ರು ಕೂಡ ಆ ನಂತರದ 2 ಓವರಲ್ಲಿ ಅಂದರೆ ನಿಮಗೆ 14ರಿಂದ 20 ಓವರ್ನ ಒಳಗಡೆ 2 ಓವರ್ ಏನು ಮಾಡಿದ್ರು ಅದು ಕೂಡ ತುಂಬಾನೇ ಅದ್ಭುತವಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಿರೋದು ಏನಂದ್ರೆ ಫೈನಲ್ ಬ್ಲ್ಯಾಕ್ ಕ್ಯಾಟ್ಸ್ ವಿರುದ್ಧ ಟೀಮ್ ಇಂಡಿಯಾ ಏನು ಮಾಡುತ್ತೆ ಅಂತೇಳಿ. ಯಾಕಂದ್ರೆ ಸೌತ್ ಆಫ್ರಿಕಾ ಅಂತೂ ಇಲ್ಲ, ಸೆಮಿಫೈನಲ್ನಲ್ಲಿ ಭಾರಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಸೊ ಈಗಿರೋದು 8ನೇ ತಾರೀಕು ಭಾನುವಾರ ನ್ಯೂಜಿಲೆಂಡ್ ವಿರುದ್ಧ ಹೇಗೆ ಟೀಮ್ ಇಂಡಿಯಾ ಆಡುತ್ತೆ, ಸ್ಟ್ರಾಟಜಿ ಹೇಗಿರುತ್ತೆ, ಟೀಮ್ ಇಂಡಿಯಾದ ಈ 11 ಆಟಗಾರರಲ್ಲಿ ಇವರೇ ಉಳಿಬೇಕಾ ಅಥವಾ ಬೇರೆ ಏನಾದರೂ ಬದಲಾವಣೆ ಮಾಡಬೇಕಾ? ಯಾಕಂದ್ರೆ ಕಳೆದ 1 ಮ್ಯಾಚನ್ನು ಹೊರತುಪಡಿಸಿದಂತೆ ಅಭಿಷೇಕ್ ಶರ್ಮಾ ಎಲ್ಲೂ ಕೂಡ ಸಕ್ಸಸ್ ಅನ್ನ ಕಂಡಿಲ್ಲ. ಜಿಂಬಾಬ್ವೆ ವಿರುದ್ಧ ಅನ್ಸುತ್ತೆ 1 ಮ್ಯಾಚಲ್ಲಿ ಮಾತ್ರ 50 ರನ್ 50 ಹೊಡೆದಿರೋದು. ಅದು ಹೊರತುಪಡಿಸಿದಂತೆ ಉಳಿದಂತೆ ಎಲ್ಲ ಮ್ಯಾಚಲ್ಲೂ ಕೂಡ ಫೇಲ್ಯೂರ್ ಅನ್ನ ಕಂಡು ಬಂದಿದ್ದಾರೆ. ಸೊ ಅವರ ಬದಲಾಗಿ ಮತ್ತೊಬ್ಬ ಬ್ಯಾಟ್ಸ್ಮನ್, ಯಾಕಂದ್ರೆ ರಿಂಕು ಸಿಂಗ್ ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ಅವಕಾಶವನ್ನು ಕೊಡಬೇಕಾ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಫೈನಲ್ ಮ್ಯಾಚ್ಗೆ
ಫೈನಲ್ಗಂತೂ ಈಗ ಭಾರತ ಲಗ್ಗೆ ಇಟ್ಟಿದೆ. ಈ ಮೂಲಕ ಫೈನಲ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈಗ ಎಲ್ಲರ ಪ್ರಶ್ನೆ ಆಗಿರೋದು. ಬಟ್ ಇವತ್ತಿನ ಮ್ಯಾಚ್ ಅಂತೂ ನಿಜವಾಗ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ದೊಡ್ಡ ಹಬ್ಬನೇ ಆಗಿತ್ತು. ಅದರಲ್ಲೂ ಕೂಡ ಭಾರತದ ಅಭಿಮಾನಿಗಳಿಗೆ ಕೊನೆ ಓವರ್ವರೆಗೂ ಕೂಡ ವೇಟ್ ಮಾಡಿ ಏನಾಗುತ್ತೆ ಅನ್ನುವಂಥ ಟೆನ್ಷನ್ನ ನಡುವೆಯಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸಿದೆ. 7 ರನ್ಗಳ ರಣರೋಚಕ ಗೆಲುವು ಇಂಡಿಯಾದಾಗಿದೆ. ಸುದೀಪ್, ಧನ್ಯವಾದ ಶರಣು ಹಂಪಿ ಡೀಟೇಲ್ಸ್ಗೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ. MG ರೋಡ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸ್ಯಾಮ್ಸನ್ಸ್ ಅಬ್ಬರದ ಆಟದಿಂದ ಭಾರತ ಬೃಹತ್ ಮೊತ್ತವನ್ನು ಕಲೆ ಹಾಕಿದೆ. ಇನ್ನು ಫ್ಯಾನ್ಸ್ಗಳ ಸಂಭ್ರಮ ಹೇಗಿದೆ ಅಂತ ಸಂದೀಪ್, ಇವತ್ತು ಇಂಗ್ಲೆಂಡ್ ವಿರುದ್ಧ ಭಾರತ ಒಂದು ಯಶಸ್ವಿಯನ್ನ ಗಳಿಸಿದೆ. ಅಂದ್ರೆ ಅಭೂತಪೂರ್ವ ಯಶಸ್ವಿಯನ್ನ ಗಳಿಸಿದೆ. ಹೀಗಾಗಿ ಫ್ಯಾನ್ಸ್ ಎಲ್ಲ ಕಡೆಯೂ ಕೂಡ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾವು MG ರೋಡ್ ಬಳಿ ಇದೀವಿ. ಇಲ್ಲೂ ಕೂಡ ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸಖತ್ ಎಂಜಾಯ್ ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಆ ಒಂದು ಮ್ಯಾಚ್ ಸಖತ್ ರೋಚಕ ಇತ್ತು. ನಮ್ಮ ಫಸ್ಟ್ ಹಾಫ್ನಲ್ಲಿ ಸಾಕಷ್ಟು ಚೆನ್ನಾಗಿ ಆಡಿದ್ರು. ಅದಾದ್ಮೇಲೆ ಅವರು ಕೂಡ ಟ್ಯಾಕಲ್ ಮಾಡಕ್ ಬಂದ್ರು. ಆದ್ರೆ ಒಂದಷ್ಟು ಕ್ಯಾಚ್ಗಳ ಮೂಲಕ ಮ್ಯಾಚ್ ಅನ್ನ ಮತ್ತೆ ನಮ್ಮ ಕಡೆ ಟರ್ನ್ ಮಾಡ್ಕೊಂಡ್ರು. ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಗಿತ್ತು ಇವತ್ತಿನ ಮ್ಯಾಚ್, ಹೇಗೆ ಅನಿಸ್ತು ಅಂತ? ಥ್ರಿಲ್ಲಿಂಗ್ ಮ್ಯಾಚ್. ಬಹಳ ಹಾರ್ಟ್ಗೆ ಪ್ಯಾಲ್ಪಿಟೇಷನ್. ಹೌದು, ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಆಯ್ತು. ನಿಮ್ಗೇನಂತ? ನಮ್ಗೆ ಫುಲ್ ಸಂತೋಷಕ್ಕೆ ಆಯ್ತು. ಏನ್ ಯಾವ ಮೂಮೆಂಟ್ ತುಂಬಾ ಅಬ್ಸರ್ವ್ ಮಾಡ್ತಿದ್ರಿ? ಸರ್ ಪಟೇಲ್ ಕ್ಯಾಚ್ ಮಾಡಿದ್ರಲ್ಲ, ಅದು ಸೂಪರ್ ಆಗಿತ್ತು ಸರ್. ಕ್ಯಾಚ್ ಆಫ್ ದ ಮ್ಯಾಚ್ ಐ ಸೇ. ಮತ್ತೆ ಬ್ಯಾಟಿಂಗ್ ಯಾರು ತುಂಬಾ ಇಷ್ಟ ಆಯ್ತು? ಸಂಜು ಸ್ಯಾಮ್ಸನ್, ಆಫ್ ಕೋರ್ಸ್. ಸಂಜು ಸ್ಯಾಮ್ಸನ್ ಬ್ಯೂಟಿಫುಲ್. ಹಾರ್ದಿಕ್ ಪಾಂಡ್ಯನು ಬಹಳ ಚೆನ್ನಾಗಿ ಮಾಡಿದ್ರು. ಯಾವಾಗ್ಲೂ ಮ್ಯಾಚ್ ನೋಡ್ತಿರ್ತೀರಾ, ಹೇಗೆ ನೀವು? ಹೌದು, ಆಲ್ವೇಸ್ ನೋಡ್ತೀವಿ ಇಂಡಿಯಾ ಮ್ಯಾಚ್. ಇವತ್ತಿನ ಮ್ಯಾಚಿನ ಬಗ್ಗೆ ಏನ್ ಹೇಳ್ತೀರಾ ಓವರ್ ಆಲ್ ಆಗಿ? ಗುಡ್ ಫೈಟ್, ಬೋತ್ ಟೀಮ್ಸ್ ಗುಡ್ ಫೈಟ್. 250 ಆಲ್ಮೋಸ್ಟ್ ಚೇಸ್ ಮಾಡಿದ್ದಾರೆ. ವೆರಿ ಗುಡ್ ಮ್ಯಾಚ್. ನಾವು ಭಾಳ ಸಂತೋಷ ವಾಚ್ ಮಾಡಿದ್ವಿ. ಫುಲ್ ಥ್ರಿಲ್ಲಿಂಗ್ ಮ್ಯಾಚ್, ಅಮೇಜಿಂಗ್ ಮ್ಯಾಚ್. ಹೌದು, ಹೇಗಿತ್ತು ಇವತ್ತಿನ ಮ್ಯಾಚ್? ತುಂಬಾ ಚೆನ್ನಾಗಿತ್ತು. ಮನಸ್ಸಿಗೆ ಸಂತೋಷ ಬಂತು. ಅಂದ್ರೆ ಸ್ಪೋರ್ಟ್ಸ್ ನ ತುಂಬಾ ಇಷ್ಟಪಡ್ತೀರಾ? ಹೌದು, ತುಂಬಾ ಇಷ್ಟಪಡ್ತೀವಿ. ಕ್ರಿಕೆಟ್ ನನ್ನ ಫೇವ್ರೆಟ್ ಸ್ಪೋರ್ಟು. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಇವತ್ತಿನ ಮ್ಯಾಚ್ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಇಂಗ್ಲೆಂಡ್ಗೆ ಅವ್ರ ಪೊಸಿಷನ್ ನೋಡಿ, ದೇ ಶೋಡ್ ಇಂಗ್ಲೆಂಡ್ ಪೊಸಿಷನ್. ತುಂಬಾ ಚೆನ್ನಾಗಿತ್ತು. ಇಂಡಿಯಾ ಒನ್ ಮೈ ಹಾರ್ಟ್. ಇಂಡಿಯಾ ಸಂದೀಪ್, ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಸರ್, ಇವತ್ತಿನ ಮ್ಯಾಚ್ ಹೇಗಿತ್ತು? ಒಂದು ಸೆಲೆಬ್ರೇಷನ್ ಮಾಡ್ತಿದ್ರಿ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಏನು ಅನಿಸ್ತು ನೋಡ್ತಿದ್ರಿ ಮ್ಯಾಚ್? ಏನು ಅನಿಸ್ತು ಅಂದರೆ ಚೆನ್ನಾಗಿತ್ತು ಮ್ಯಾಚ್, ಥ್ರಿಲ್ಲಿಂಗ್ ಆಗಿತ್ತು. ಖುಷಿ ಆಗುತ್ತೆ ನಮ್ಮ ದೇಶ ಗೆದ್ದಿದ್ದಕ್ಕೆ. ಅದೇ ಅನ್ಕೊಂಡ್ವಿ. ಏನೇನು ಇವತ್ತಿನ ಹೈಲೈಟ್ಸ್ ನೀವು ಅಬ್ಸರ್ವ್ ಮಾಡ್ದಂಗೆ? ಆ ಹೈಲೈಟ್ಸು ಅಕ್ಷರ್ ಪಟೇಲ್ದು ಕ್ಯಾಚ್, ಮತ್ತು ಆ ಲಾಸ್ಟ್ 3 ಓವರ್ಸ್ ಹೊಡೆದ್ರಲ್ಲ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ, ಅದು ಕ್ರೂಷಲ್ ಆಗಿತ್ತು. ಅದು ಹೊಡೆದಿರ್ಲಿಲ್ಲ ಅಂದರೆ ಪ್ರಾಬಬ್ಲಿ ನಾವು ಸೋಲ್ತಾ ಇದ್ವಿ. ಬೆತಲ್ ಕೂಡ ಸ್ಟ್ಯಾಂಡ್ ಆಗಿದ್ದ. ಆ ಒಂದು ವಿಕೆಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ಪಾಯಿಂಟಲ್ಲಿ ಹೌದು, ಅವನು ಅಷ್ಟು ಹೊಡೆದ್ಮೇಲೆ ಲಾಸ್ಟಲ್ಲಿ ಹೊಡಿಯೋಕೆ ಆಗ್ತಿರ್ಲಿಲ್ವಾ. ಅವನಿಗೊಂದು ಕ್ರೂಷಿಯಲ್ ವಿಕೆಟ್ ಇತ್ತು, ಆದರೆ ಅಷ್ಟು ಇಂಪಾರ್ಟೆಂಟ್ ಏನಿರಲಿಲ್ಲ. ಏನು ಇಂಪಾರ್ಟೆಂಟ್, ಆ ಕ್ಯಾಚ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡ್ತಲ್ಲ, ಆ ಮೊಮೆಂಟಮ್ ಬ್ರೇಕ್ ಆಗಿದ್ದಕ್ಕೆ ನಮಗೆ ಒಂದು ಸ್ವಲ್ಪ ಹೋಪ್ ಬಂತು. ಇಲ್ಲಾಂದರೆ ಅವರು ಹೊಡಿತಾ ಇದ್ರು ಚೆನ್ನಾಗಿ. ಸುದೀಪ್, ಇದು ಫ್ಯಾನ್ಸ್ಗಳ ಮಾತು. ಅಂದರೆ ಈಗಾಗಲೇ ಇಂಡಿಯಾ ಗೆದ್ದು ಫೈನಲ್ ಹೋಗಿರೋದ್ರಿಂದ ಸಾಕಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಎವ್ರಿ ಮೂಮೆಂಟ್ ಅಂದರೆ ಅಷ್ಟೊಂದು ರೋಚಕವಾಗಿತ್ತು ಈ ಒಂದು ಪಂದ್ಯ. ಹೀಗಾಗಿ ಎವ್ರಿ ಮೂಮೆಂಟನ್ನು ನಾವು ಎಂಜಾಯ್ ಮಾಡ್ತಿದ್ವಿ. ಅದರಲ್ಲೂ ಕೂಡ ಅಕ್ಷರ್ ಪಟೇಲ್ ಹಿಡಿದಂಥ ಒಂದು ಕ್ಯಾಚ್ನಿಂದ ಇಡೀ ಮ್ಯಾಚ್ ಟರ್ನ್ ಆಯಿತು ಅಂತೇಳಿ ಆ ಒಂದು ಪಾಯಿಂಟನ್ನು ಕೂಡ ಹೇಳುವಂಥ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಫ್ಯಾನ್ಸ್ ಮಾಡ್ತಿದ್ದಾರೆ. ಸರ್ ಸುದೀಪ್, ಧನ್ಯವಾದ ಮದೇಶ್ ಡೀಟೇಲ್ಸ್ಗೆ. ಇನ್ನೊಂದು ನಮ್ಮ ನ್ಯೂಸ್ 18 ತಂಡ ಸ್ಕ್ರೀನ್ ಮೇಲೆ ನಂಬರನ್ನು ಡಿಸ್ಪ್ಲೇ ಮಾಡ್ತಿದೆ. ನೀವು ಸಹ ತಮ್ಮ ಸಂಭ್ರಮವನ್ನು ಮಾತನಾಡೋ ಮೂಲಕ ಹಂಚ್ಕೊಳ್ಬೋದು. ಇನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಕಿರಣ್ ಅಂತ ಸಂಪರ್ಕದಲ್ಲಿ ಜನಾಗಿದ್ದಾರೆ. ಕಿರಣ್ ಅವರೇ, ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಹೇಗೆ ಅನಿಸ್ತಾ ಇದೆ ಸರ್? ಇಂಡಿಯಾ ಗೆಲುವನ್ನು ಪಡೆದಿದೆ. ಸೂಪರ್ ಸರ್, ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಮ್ಯಾಚ್ ತುಂಬಾ ನೋಡ್ತೀರಾ ಸರ್ ನೀವು? ನೋಡ್ತಾ ಇದೀವಿ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಆಡಿದ್ರು ಟೀಮ್ ಇಂಡಿಯಾ. ಹೇಗೆ ಅನ್ನಿಸ್ತು ಸರ್ ಇವತ್ತಿನ ಮ್ಯಾಚ್?
ಅಮೆಝನ್ ಎರಡು ಮಾತಿಲ್ಲ ಸರ್, ಎಕ್ಸ್ಟ್ರಾಡಿನರಿ. ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಸರ್ ತಮಗೆ? ಸರ್ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡಿದ್ರು, ಬಟ್ ಟೋಟಲ್ ಟೀಮ್ ವರ್ಕ್ ಇರ್ಲಿಲ್ಲ ಅಂದ್ರೆ ಯಾವ್ದು ಮಾಡಕ್ ಆಗಲ್ಲ ಸರ್. ಆದ್ರೂ ಸಂಜಯ್ ಅವ್ರನ್ನ ಹೆಚ್ಕೋಬೇಕು ನಾವು. ಓಕೆ ಸರ್, ಧನ್ಯವಾದ. ಇನ್ನು ಬೆಂಗಳೂರಿನಿಂದ ನೇತ್ರ ಅಂತ ಜಾಯ್ನ್ ಆಗಿದ್ದಾರೆ. ನೇತ್ರ ಅವರೇ ನಮಸ್ತೆ. ನಮಸ್ತೆ ಸರ್. ನಮಗೆ ಹೇಗೆ ಅನಿಸ್ತಾ ಇದೆ? ಭಾರತ ಗೆಲುವನ್ನು ಪಡೆದಿದೆ. ಸರ್ ಇದೇ ತರ ಎಲ್ಲಾದ್ರಲ್ಲೂ ಗೆಲ್ಕೊಂಡ್ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ನಮ್ಮ ಇಂಡಿಯಾ ನಂಬರ್ 1 ಇಂಡಿಯಾ ಆಗ್ಬೇಕು, ಓಕೆ. ಅದು ನನ್ಗಿಷ್ಟ ಸರ್. ಅದು ಈ ಕ್ರಿಕೆಟ್ರಲ್ಲಿ ಒಂದೇ ಅಲ್ಲ, ಎಲ್ಲಾ ವಿಷಯದಲ್ಲೂ ಟಾಪ್ ಅಲ್ಲಿ ಇರ್ಬೇಕು ನಮ್ಮ ಇಂಡಿಯಾ. ಓಕೆ, ತುಂಬ ಮ್ಯಾಚ್ ನೋಡ್ತೀರಾ ಸರ್ ಮೇಡಮ್ ನೀವು ಕ್ರಿಕೆಟ್? ತುಂಬಾ ನೋಡ್ತೀನಿ. ಇಂಡಿಯಾ ಪಾಕಿಸ್ತಾನ ಅಂದ್ರೆ ನಾನು ಎಲ್ಲಿದ್ರು ಬಿಡೋದಿಲ್ಲ. ಹಾಗೆ ನಮ್ ಇಂಡಿಯಾ ಯಾವ ಟೀಮ್ ಮೇಲೆ ಆಡ್ತಾ ಇದ್ರು ನೋಡ್ತೀನಿ ನಾನು. ಹೇಗಿತ್ತು ಮೇಡಮ್ ಇವತ್ತು ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿತ್ತು. ಫೈನಲ್ ವರ್ಗೂ ಹೇಳಕ್ಕೆ ಆಯ್ತಾ ಇರ್ಲಿಲ್ಲ. ಲಾಸ್ಟ್ ಒಂದು 2 hours ಅಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಓಕೆ, ಯಾಕೆಂದ್ರೆ ತುಂಬಾ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತು ಇವತ್ತು ಅಂತ. ಹೌದು ಸರ್, ತುಂಬಾ ಚೆನ್ನಾಗಿತ್ತು ಮ್ಯಾಚ್. ನೋಡಿ ಇನ್ನ ಅದೆಲ್ಲ ಸೀನ್ ಎಲ್ಲ ನೋಡ್ಕೊಂಡೆ ಮಲ್ಕೊಳ್ಳೋದು ನಾನು. ಯಾರು ನಿಮ್ಮ ಫೇವ್ರೇಟ್? ಯಾರು ಮೇಡಮ್? ನಂಗೆ ಆಲ್ರೌಂಡ್ ಸರ್, ನನ್ಗೆಲ್ಲರನ್ನೂ ಇಷ್ಟಪಡ್ತೀನಿ, ಯಾರು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಎಲ್ಲದ್ರಲ್ಲೂ ಓಕೆ ಸರ್, ಎಲ್ಲದ್ರಲ್ಲೂ ಚೆನ್ನಾಗಿತ್ತು ಸರ್. ಓಕೆ ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಧನ್ಯವಾದ. ಇನ್ನು ನಮ್ಮ ಜೊತೆ ಮಂಜುನಾಥ್ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಭಾರತ ಗೆಲುವನ್ನು ಪಡೆದಿದೆ, ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಮ್ಯಾಚ್ ತುಂಬಾ ನೋಡ್ತೀರಾ ಸರ್? ಅಯ್ಯೋ, ಮ್ಯಾಚ್ ಅದು ನಮ್ಗೆ ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ ಸರ್. ಅದು ಹೇಗಿತ್ತು ಸರ್ ಇವತ್ತಿನ ಮ್ಯಾಚ್? ಕ್ಯೂರಿಯಾಸಿಟಿ ಸೂಪರ್ ಆಗಿತ್ತು ಸರ್, ಸೂಪರ್ ಆಗಿತ್ತು. ಓಕೆ. ಆಕ್ಚುಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಎಲ್ಲಾರು ಏನೋ ಒಂದ್ ರೇಂಜ್ ಇಟ್ಕೊಳ್ತಾರೆ. ಬಟ್ ಏನಂದ್ರೆ ಆ ಪಾಕಿಸ್ತಾನ ಒಂದು ಆ ಕೀನ್ಯಾ ಜಿಂಬಾಬ್ವೆಗಿಂತ ಕಡೆ ಆಗೋಗ್ಬಿಡ್ತು. ಬಟ್ ಇಂಗ್ಲೆಂಡ್ ಮೇಲೆ ನೋಡಿ, ಈ ತರ ಇರಬೇಕು ಸರ್ ಮ್ಯಾಚ್ ಈ ತರ ಇರಬೇಕು. ಸಕ್ಕದಾಗಿತ್ತು. ಲಾಸ್ಟ್ ಬಾಲ್ ವರೆಗೂ ಗೊತ್ತಾಗ್ತಾ ಇರ್ಲಿಲ್ಲ ಯಾರು ಗೆಲ್ತಾರೆ ಯಾರು ಬಿಡುತ್ತಾರೆ ಅಂತ. ಓಕೆ ಸರ್ ಮಂಜುನಾಥ್, ಧನ್ಯವಾದ. ಇನ್ನು ಹಾವೇರಿಯಿಂದ ಬಸವರಾಜ್ ಎಂಬುವರು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ ಸರ್. ನಮಸ್ತೆ. ಭಾರತ ಗೆಲುವನ್ನು ಸಾಧಿಸಿದೆ, ಏನು ಹೇಳ್ತೀರಾ? ಸರ್ ತುಂಬಾ ಸಂತೋಷ ಆಯ್ತು ಸರ್, ಚೆನ್ನಾಗಿ ಆಡಿದ್ರು ನಮ್ಮ ಇಂಡಿಯಾ ಟೀಮ್ನವರು, ಚೆನ್ನಾಗಿ ಆಡಿದ್ರು ಸರ್. ಹಾಂ, ಕ್ರಿಕೆಟ್ ತುಂಬ ನೋಡ್ತೀರಾ ಸರ್? ಸರ್ ತುಂಬಾ ನೋಡ್ತೇವೆ ಸರ್. ಯಾರು ಸರ್ ನಿಮ್ಮ ಫೇವ್ರೇಟ್ ಪ್ಲೇಯರ್? ಸರ್ ಫೇವ್ರೇಟ್ ಪ್ಲೇಯರ್ ಅಂದ್ರೆ ಇಂಡಿಯಾದಲ್ಲಿ ಎಲ್ಲ ಫೇವ್ರೇಟ್ ಪ್ಲೇಯರ್ ಸರ್. ಅದರಲ್ಲಿ ಚೆನ್ನಾಗಿ ಆಡಿದ್ರು ಸರ್. ಬುಮ್ರಾ ಅವರು ಚೆನ್ನಾಗಿ ಮಾಡಿದ್ರು ಬೌಲಿಂಗ್. ಲಾಸ್ಟಿಗೆ 2 ಓವರ್ ಚೆನ್ನಾಗಿ ಮಾಡಿದ್ರು ಸರ್. ಓಕೆ. ಹಾಂ ಸರ್. ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಚೆನ್ನಾಗಿ ಮಾಡಿದ್ರು ಸರ್. ಓಕೆ. ತುಂಬಾ ಖುಷಿ ಆಯ್ತು ಆಟ ನೋಡಿ. ಇಂಡಿಯಾ ಫೈನಲಿ ಬಂತು, ತುಂಬಾ ಖುಷಿ ಆಯ್ತು ಸರ್. ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡಿದ್ರು. ಮ್ಯಾಚ್ ಕ್ಯೂರಿಯಾಸಿಟಿ ಹೇಗೆ ಬಿಲ್ಡ್ ಮಾಡ್ತು ಸರ್ ಇವತ್ತು? ಸರ್ ನೋಡಿ ಸರ್, ಫುಲ್ ಫೈಟ್ ಆಯ್ತು ಸರ್ ಮ್ಯಾಚ್. 253 ರನ್ ಮಾಡಿದ್ರು. ಫುಲ್ ಫೈಟ್ ಆಯ್ತು ಸರ್ ಮ್ಯಾಚ್. ಟೆನ್ಷನ್ ಅಲ್ಲಿ ಇತ್ತು. ಆದ್ರೆ ಕೊನೆಗೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಸರ್. ಫೀಲ್ಡಿಂಗ್, ಬೌಲಿಂಗ್ ಮೇಲೆ 2 ಚೆನ್ನಾಗಿ ಮಾಡಿದ್ರು ಸರ್. ಧನ್ಯವಾದ ಬಸವರಾಜ್. ಇನ್ನು ಬಾಗಲಕೋಟೆಯಿಂದ ಮಂಜುನಾಥ್ ಎಂಬುವರು ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಗೆ ಅನಿಸ್ತಾ ಇದೆ ಸರ್, ಭಾರತ ಗೆಲುವನ್ನು ಪಡೆದಿದೆ? ಸರ್ ಭಾಳ ಖುಷಿ ಆಗೈತ್ರಿ. ಇವತ್ತು ಅಕ್ಷರ್ ಪಟೇಲ ಅಥವಾ ಸಂಜು ಸ್ಯಾಮ್ಸನ್ ಇಬ್ಬರನ್ನ ನಾವು ಹೆಚ್ಚಬೇಕು ಸರ್. ಹಾಂ, ಇವರಿಬ್ಬರು ಮ್ಯಾಚ್ ಇಂದ ನಾವು ಇವತ್ತು ಗೆಲುವು ಪಡೆದೇವೆ. ಮ್ಯಾಚ್ ಸ್ಕೋರ್ ಬಗ್ಗೆ ಏನು ಹೇಳ್ತೀರಾ ಸರ್? ಇವರು ಒಳ್ಳೆ ಪ್ಲೇಯರ್ ಸರ್. ಸಂಜು ಸ್ಯಾಮ್ಸನ್ ಹೋದ ಮ್ಯಾಚು ಗೆಲ್ಸಿರ್ ಸರ್, ಈ ಮ್ಯಾಚ್ ಗೆಲ್ಸಕ್ಕೆ ಅವರ ಕಾರಣ ಸರ್. ಓಕೆ, ನಿಮ್ಮ ಫೇವ್ರೇಟ್ ಪ್ಲೇಯರ್? ಫೇವ್ರೇಟ್ ಪ್ಲೇಯರ್ ಸರ್ ನಮ್ಮ ವಿರಾಟ್ ಕೊಹ್ಲಿ ಸರ್. ಓಕೆ. ತುಂಬ ಮ್ಯಾಚ್ ನೋಡ್ತಾ ಇರ್ತೀರಾ? ಹಾಂ ನೋಡ್ತೀನಿ ಸರ್. ಏನು ಟಿ ವಿ ನೋಡೋಕೆ ಇಷ್ಟಪಡ್ತೀರಾ ಇಲ್ಲ ಸ್ಟೇಡಿಯಂಗೆ ಏನಾದರೂ ಹೋಗ್ತೀರಾ? ಸ್ಟೇಡಿಯಮ್ ಹೋಗಿರ್ತೇವೆ ಸರ್. ಈಗ ಇವತ್ತು ಮೋಸ್ಟ್ ನಮ್ಮ ಸ್ವಲ್ಪ ಕೆಲಸ ಇರೋದು, ನಾವು ಟಿ ವಿ ನೋಡಿವಿ ಸರ್. ಓಕೆ. ಸಂಜು ಸ್ಯಾಮ್ಸನ್ ಬೆಸ್ಟ್ ಪ್ಲೇಯರ್ ಸರ್.
ಹೇಗಿತ್ತು ಸರ್ ಇವತ್ತಿನ ಮ್ಯಾಚ್? ಕ್ಯೂರಿಯಾಸಿಟಿ ಹೇಗೆ ಅನಿಸ್ತು ನಿಮಗೆ ಕೊನೆ ಹಂತದಲ್ಲಿ? ಕ್ಯೂರಿಯಾಸಿಟಿ ಏನು ಸರ್, ನಮ್ದು ಕಾಯಂ ಯಾವತ್ತು ಎಂಡಕ್ಕೆ ಬಂದ ನಮ್ಗೆ ಫುಲ್ ರೋಚಕ ಇರೋದು. ಯಾಕೆಂದರೆ ಎರಡೂ ಪಂದ್ಯಗಳಲ್ಲೂ ಸಹ ಜಿದ್ದಿ ಇದ್ದಿದ್ದು. ಹೌದು ಸರ್, ಫೈನಲ್ ಗೆದ್ದಷ್ಟು ಖುಷಿ ಆಗಿತ್ತು ಸರ್ ನಮ್ಗೆ. ಧನ್ಯವಾದ ಮಂಜುನಾಥ್. ಇನ್ನು ಪುತ್ತೂರಿನಿಂದ ಕೇಶವ್ ಎಂಬುವರು ಜಾಯ್ನ್ ಆಗಿದ್ದಾರೆ. ಕೇಶವ್ ಅವರೇ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿ ಇಂಡಿಯಾದವರು ಒಳ್ಳೆ ಆಡಿದ್ದಾರೆ. ಓಕೆ, ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮ್ ಇದ್ದು ಒಳ್ಳೆ ಮ್ಯಾಚ್ ಅನ್ನು ಆಡಿದ್ದಾರೆ. ಓಕೆ, ಮತ್ತೆ ಅದ್ರಲ್ಲಿ ನಿಜವಾಗಿ ನಮ್ಮ ಫೀಲ್ಡ್ ಮಾಡಿರಲ್ಲ ಅವರೆಲ್ಲ ಒಳ್ಳೆ ಮಾಡಿದ್ದಾರೆ. ಓಕೆ. ತುಂಬ ಮ್ಯಾಚ್ ನೋಡ್ತಾ ಇರ್ತೀರಾ ನೀವು? ನಾವು ಡೈಲಿ ಇರ್ತೇವೆ. ಓಕೆ, ಯಾಕೆಂದರೆ ಎರಡೂ ತಂಡಗಳ ನಡುವೆ ಹಣಾಹಣಿ ಇತ್ತು ಇವತ್ತಿನ ಮ್ಯಾಚಲ್ಲಿ. ಹೌದು. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಸರ್? ನಮ್ದು ಫೇವರೇಟ್ ಪ್ಲೇಯರ್ ಈಗ ಅಭಿಷೇಕ್ ಶರ್ಮಾ ಅಂತ. ಓಕೆ, ನಾನು ಅವರನ್ನೇ ಕಾಯ್ತಾ ಇದ್ದೆ, ಅಭಿಷೇಕ್ ಶರ್ಮಾ. ಮ್ಯಾಚ್ ಸ್ಕೋರ್ ಹೇಗೆ ಅನಿಸ್ತು ಸರ್ ಇವತ್ತಿಂದು? ಇವತ್ತು ನಾನು ಕೊನೆ ತನಕ ನಮಗೆ ರೋಮಾಂಚನ. ನನ್ನ ಮಿಸ್ಸಸ್ ಎಲ್ಲ ಹೊರಗೆ ಹೋಗಿದ್ರು ಲಾಸ್ಟ್ ಬಾಲ್ ತನಕ. ಓಕೆ, ಧನ್ಯವಾದ ಸರ್. ಇನ್ನು ಬೆಂಗಳೂರಿನಿಂದ ಶಿವಕುಮಾರ್ ಎಂಬುವರು ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್ ಅವರೇ ನಮಸ್ತೆ. ನಮಸ್ತೆ ಸರ್. ಕೊನೆಗೂ ಭಾರತ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿ ಗೆಲುವನ್ನು ಪಡೀತು. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ನಮ್ಮವ್ರು ಸ್ವಲ್ಪ ಗಾಬರಿ ಪಟ್ಟು ಆಡಿದ್ರು ಅನ್ಸುತ್ತೆ. ಇಲ್ಲ ಕೂಲಾಗಿ ಗೆಲ್ಬೋದಾಗಿತ್ತು. ಹಾಂ, ಹಂಗಾಗಿ ಸ್ವಲ್ಪ ಕೂಲಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿ ಇರ್ತಾ ಇತ್ತು ಅನ್ಸುತ್ತೆ ಸರ್ ನಮ್ಗೇನು. ಸ್ಕೋರ್ ಬಗ್ಗೆ ಏನು ಹೇಳ್ತೀರಾ ಸರ್? ಸೂಪರ್ ಸ್ಕೋರ್ ಸರ್. ಅದು ಒಳ್ಳೆ ಸ್ಕೋರೇ. ಅದು ಅವ್ರು ಸಖತ್ತಾಗಿ ಫೈಟು ಕೊಟ್ರು. ಅವರು ಹೌದು, ತುಂಬಾ ಫೈಟ್ ಕೊಟ್ರು. ಹಂಗಾಗಿ ನೋಡಕ್ ಇಂಟ್ರೆಸ್ಟ್ ಆಗಿತ್ತು. ಓಕೆ. ತುಂಬಾ ಚೆನ್ನಾಗಿ ಆಡಿದ್ರು ಸರ್. ತುಂಬಾ ನಮ್ ಸ್ಯಾಮ್ಸನ್ ಚೆನ್ನಾಗಿ ಆಡಿದ್ರು. ಅವ್ರ ಕಡೆನೂ ಒಬ್ರು ಬ್ಯಾಟ್ಸ್ಮನ್ 105 ರನ್ ನೋಡಿದ್ರಲ್ಲ, ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಜಾಕಬ್ ಅವರು ಜಾಕಬ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಹಂಗಾಗಿ ನೋಡಕ್ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚ್. ಬಟ್ ನಮ್ಮ ಸ್ವಲ್ಪ ವೈಡ್ಗಳು ಅದು ಇದೆಲ್ಲ ಎಕ್ಸ್ಟ್ರಾ ರನ್ ಕೊಟ್ಟಿದ್ದಕ್ಕೆ ಸ್ವಲ್ಪ ರಿಸ್ಕ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ಆರಾಮಾಗಿ ಇನ್ನೂ ಗೆಲ್ಬೋದಾಯ್ತು. ಓಕೆ, ಧನ್ಯವಾದ ಸರ್. ಇನ್ನು ವಿಜಯಪುರದಿಂದ ಬಸವರಾಜ್ ಎಂಬರು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ಹಲೋ ಸರ್, ನಮಸ್ತೆ ಹೇಗೆ ಅನಿಸ್ತದೆ ಸರ್? ಭಾರತ ಜಯವನ್ನ ಸಾಧಿಸಿದೆ. ಸರ್. ತುಂಬಾ ಖುಷಿ ಆಗತೈತ್ರಿ. ಮ್ಯಾಚ್ ತುಂಬಾ ನೋಡ್ತೀರಾ? ನಮ್ಮವ್ರು ಸರ್ ದಿವಸ ನೋಡ್ತಾರ್ರಿ ನಾವ್ರಿ. ಓಕೆ. ಹಾಂ ಸರ್. ಇವತ್ತು ಇವರು ನಮ್ಮ ಇವ್ರದಾರಲ್ರಿ ಬಾಲರ್ 2 ಕ್ಯಾಚ್ ಹಿಡಿದ್ರು ನೋಡ್ರಿ, ಅಕ್ಷಯ್ ಪಟೇಲ್. ಹಾಂ, ಅವ್ರು 2 ಕ್ಯಾಚ್ ಹಿಡಿದಿದ್ದ ಮ್ಯಾಚ್ ಟರ್ನ್ ಆಗಿದ್ರಿ. ಓಕೆ. 2 6 ಹೊಡೆದ್ರಿ. ಆಮ್ಯಾಗ ನೆಕ್ಸ್ಟ್ ಬಾಲ್ ವಿಕೆಟ್ ಬಿತ್ತು ನೋಡ್ರಿ. ಹೌದು. ಅಲ್ಲೇ ಮ್ಯಾಚ್ ಟರ್ನ್ ಆತ್ರಿ. ಆಮ್ಯಾಗ ಅವ್ರ ಕಡೆ ಒಬ್ಬ ಬ್ಯಾಟ್ಮನ್ಸ್ ಇದ್ರು ನೋಡ್ರಿ, ಮೆಚ್ಚಲ್. ಅವ್ರದ್ದು ಪಾರ್ಟ್ನರ್ಶಿಪ್ ವಿಲ್ ಜಾಕ್ಸನ್ ಮತ್ತು ಅವ್ರಿಗೆ ಆಡಿದಾರಲ್ರಿ ಬೆತ್ತಲ್. ಹೌದು. ಅದು ತುಂಬಾ ಖುಷಿ ಆತ್ರಿ. ಅವ್ರದ್ದು ಖುಷಿ ಆಗೈತ್ರಿ. ಯಾಕಂದ್ರೆ ಫೈಟಿಂಗ್ ಕರೆಕ್ಟ್ ಆಗೈತ್ರಿ ಅದು. ಓಕೆ, ಧನ್ಯವಾದ ಬಸವರಾಜ್ ಅವರೇ. ಇನ್ನು ಬೆಂಗಳೂರಿನಿಂದ ಪ್ರಶಾಂತ್ ಎಂಬುವರು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇಂಗ್ಲೆಂಡ್ ವಿರುದ್ಧ ಭಾರತ ಭರ್ಜರಿಯನ್ನ ಗೆಲುವು ಸಾಧಿಸಿರೋದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಇದರಲ್ಲಿ ತುಂಬಾ ಖುಷಿ ಆಗ್ತಿದೆ. ನಮ್ಮಂತ ಇಂಡಿಯನ್ಸ್ ಗಳಿಗೂ ಫುಲ್ ಟು ಫುಲ್ ಎಲ್ಲಾರು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ. ಆಕ್ಚುಲಿ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಮತ್ತೆ ಅದರಲ್ಲೂ ಅಕ್ಷರ್ ಪಟೇಲ್ ಅವರು ಔಟ್ ಸ್ಟ್ಯಾಂಡಿಂಗ್ ಅವ್ರ ಪರ್ಫಾರ್ಮೆನ್ಸ್. ಮತ್ತೆ ಸಂಜು ಸ್ಯಾಮ್ಸಂಗ್ ಅವರಿಂದನೇ ಬೃಹತ್ ಮೊತ್ತಕ್ಕೆ ಒಂದು ಬುನಾದಿ ಆಯ್ತು. ಹೌದು. ಮತ್ತೆ ಇಶಾನ್ ಕಿಶನ್ ಅವರು ಸಹ ಸತತ ಪ್ರಯತ್ನವನ್ನು ಪಟ್ಟರು. ಅವ್ರಿಲ್ಲದ್ರೆ ಇನ್ ಮ್ಯಾಚೇ ಗೆಲ್ಲಕ್ ಆಗ್ತಿರ್ಲಿಲ್ಲ. ಇಲ್ಲ, ಸಂಜು ಸ್ಯಾಮ್ಸಂಗ್ ಇಂದ ಒಳ್ಳೆ ಸ್ಕೋರ್ ಬರಲಿಲ್ಲ ಅಂದಿದ್ರೆ ಮ್ಯಾಚೇ ಗೆಲ್ಲಕ್ ಆಗ್ತಿರ್ಲಿಲ್ಲ. ತುಂಬಾ ಕ್ರಿಕೆಟ್ ನೋಡ್ತೀರಾ ಸರ್ ನೀವು? ಅಯ್ಯೋ, ನಮ್ಮ ಮನೇಲಿ ಎಲ್ಲಾರು ವೈಫು ನನ್ ಮಕ್ಳು ಇಬ್ರು ಎಲ್ಲರೂ ನೋಡ್ತೀವಿ. ನಾವು ಇಂಡಿಯನ್ ಫ್ಯಾನ್ಸ್ ಯಾವುದೇ ಮ್ಯಾಚ್ ಬಂದ್ರು ಬಿಡಲ್ಲ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಎಂಟೈರ್ ಫ್ಯಾಮಿಲಿ? 100%. ಓಕೆ. T20 ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ. ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿರುವುದು ಎಲ್ಲರೂ ಸಹ ಫ್ಯಾನ್ಸ್ಗಳೆಲ್ಲರೂ ಸಹ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ 18ಗೆ ನೀವು ಸಹ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡುವ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಬಹುದು. ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರೋದು ಇನ್ನು ದೇಶಾದ್ಯಂತ ಕ್ರಿಕೆಟ್ ಫ್ಯಾನ್ಸ್ ಸಂಭ್ರಮ ಮನೆ ಮಾಡಿದೆ. 7 ರನ್ಗಳಿಂದ ಗೆದ್ದಂತಹ ಟೀಮ್ ಇಂಡಿಯಾ ಸಖತ್ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿ ಗೆಲುವನ್ನು ಸಾಧಿಸಿತು. ಇನ್ನು ಚಿಕ್ಕಮಗಳೂರಿಂದ ದಿನೇಶ್ ಎಂಬುವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದಿನೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್.
ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರೋದು ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಿದೆ ಸರ್. ನಾವು ಯಾವತ್ತು ಆಂಗ್ಲರ ವಿರುದ್ಧ ಗೆಲುವು ನಮ್ಗೆ ತುಂಬಾ ಖುಷಿ ಕೊಡ್ತು. ಓಕೆ ನಾವು ತುಂಬಾ ಕ್ರಿಕೆಟ್ ಪ್ರೇಮಿಗಳು. ಓಕೆ ಸರ್, ಅದರಲ್ಲೂ ಅಕ್ಷರ್ ಪಟೇಲ್ ಅವರು ಹಿಡಿದಂತ 2 ಕ್ಯಾಚ್ಗಳು ಹಾ ತುಂಬಾ ಅದ್ಭುತವಾಗಿತ್ತು ಸರ್. ಕಪಿಲ್ ದೇವ್ ಅವರು ಯಾವ ತರ ನಮ್ಗೆ ಒಂದ್ಸಲ ಕ್ಯಾಚ್ ಹಿಡಿದು ಮ್ಯಾಚ್ ನ ವಿನ್ ಮಾಡಿ ಕಪ್ಪನ್ನ ಗೆಲ್ಸಿದ್ರು, ಅದೇ ರೀತಿ ಅಕ್ಷರ್ ಪಟೇಲ್ ರವರು 2 ಕ್ಯಾಚ್ ನ ಹಿಡಿದು ತುಂಬಾ ಒಂದು ಅದ್ಭುತವಾದ ಅಂತ ಗೆಲುವನ್ನ ತಂದ್ಕೊಡಕ್ಕೆ ಸಹಾಯ ಮಾಡಿದ್ರು. ಅದೇ ರೀತಿ ಮತ್ತೆ ನಮ್ಮ ಸಂಜು ಸ್ಯಾಮ್ಸನ್ ಅವರು ಅದ್ಭುತವಾದಂತ ಫಾರಂ ನಲ್ಲಿದ್ದಾರೆ, ಒಳ್ಳೆ ಆಟ ಆಡಿದ್ರು, ಖುಷಿ ಆಯ್ತು ಸರ್. ಯಾಕೆಂದ್ರೆ 2 ಪಂದ್ಯಗಳ ನಡುವೆ ಜಿದ್ದಿ ಫೈಟ್ ಇರುತ್ತಿದ್ದು. ಹಾ ಸರ್. ಓಕೆ ಸರ್, ಧನ್ಯವಾದ. ಇನ್ನು ಬೆಂಗಳೂರಿನಿಂದ ಶಾಂತ್ ಕುಮಾರ್ ಎಂಬುವರು ನಮ್ಮ ಜೊತೆ ಜಾನಾಗಿದ್ದಾರೆ. ಶಾಂತ್ ಕುಮಾರ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಇಂಡಿಯಾ ಜಯವನ್ನ ಸಾಧಿಸಿದೆ, ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಆದ್ರೆ 200 ನಮ್ದು ಸ್ಕೋರ್ ಬಹಳ ಚೆನ್ನಾಗಿತ್ತು. ನಾವ್ ಅನ್ಕೊಂಡಿದ್ವಿ ಒಂದ್ 200 ಒಳಗಡೆ ಔಟ್ ಆಗ್ಬಿಡ್ತಾರಂತ. ಅವರು ಓಪನರ್ ಬೆಥೆಲ್ ಬಹಳ ಚೆನ್ನಾಗಿ ಆಡಿದ್ರು, ಅವ್ರನ್ನ ಚೇಂಜಿಂಗ್ ಮಾಡಿದ್ರು ಚೆನ್ನಾಗಿ. ಯಾಕೆಂದ್ರೆ ಇಂಗ್ಲೆಂಡ್ ಟೀಮು ಸಹ ಸಖತ್ ಫೈಟ್ ಅನ್ನ ಕೊಡ್ತಾ ಇತ್ತು. ಸಖತ್ ಫೈಟ್ ಆಯ್ತು ಸರ್. ಲಾಸ್ಟ್ ಓವರು ಇವರು ಬೌಲಿಂಗ್ ಬಹಳ ಚೆನ್ನಾಗಿದೆ ಸರ್. 16-17 ಓವರ್ ಓಕೆ, ಅವರಿಂದ ಮ್ಯಾಚ್ ವಿನ್ ಆಗೋಕೆ ಚಾನ್ಸ್ ಆಯ್ತು. ಬೂಮ್ರಾನು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು. ನಿಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ಸರ್? ಎಲ್ಲರೂ ಫೇವರೇಟ್ ಸರ್, ಚೆನ್ನಾಗಿದ್ದಾರೆ. ಬಟ್ ಈ ಇದರಲ್ಲೇ ಈ ಸೀಸನ್ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಕೇರಳ ಅವರೇ ಅಲ್ವಾ ಸರ್, ನಾ ಸೌತ್ ಇಂಡಿಯನ್. ಓಕೆ, ಇನ್ನು ಈ ಪಂದ್ಯದಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಸರ್ ನಿಮ್ಗೆ? ಯಾವ ಕ್ಷಣ ಇಷ್ಟ ಆಯ್ತು? ಎಲ್ಲ ನಾವು ಫುಲ್ ಮ್ಯಾಚ್ ನೋಡೋಕ್ಕಾಗಿಲ್ಲ, ಕೊನೆಯಲ್ಲಿ ಈ ಬೂಮ್ರಾದು ಸೀನ್ ಬಹಳ ಇಷ್ಟ ಆಯ್ತು ಸರ್. ಲಾಸ್ಟ್ ಓವರಲ್ಲಿ 18ನೇ ಓವರ್ ಮಾಡಿದ್ರಲ್ಲ, ಅಲ್ಲಿ ಮ್ಯಾಚ್ ಟರ್ನ್ ಆಗೋಯ್ತು ಸರ್. ಓಕೆ ಸರ್. ಅಲ್ಲಿ ಮತ್ತೆ ಲಾಸ್ಟ್ ಓವರ್ ಅಲ್ಲಿ ಅವರು ಏನು ದುಬೆ ಮಾಡಿದ ಓವರ್ ನೋಡಿದ್ರೆ 22 ರನ್ ಕೊಟ್ಬಿಟ್ರು. ಆಮೇಲೆ ಅವ್ರು ವೈಡ್ ನೋ ಬಾಲ್ ಹಾಕಿಬಿಟ್ಟಿದ್ರೆ ಇನ್ನೊಂದು ಬಹಳ ಇದಾಗ್ಬಿಡ್ತಾ ಇತ್ತು. ಮ್ಯಾಚ್ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಸರ್, ಇಂಡಿಯಾ ವಿನ್ ಆಗಲಿ ಫೈನಲ್ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು.